ಬೆಂಗಳೂರಿನಲ್ಲಿ ಗಂಧದ ಮರಗಳ ದಂಧೆ ಮತ್ತೆ ಆಕ್ಟಿವ್ ಆಗಿದೆ. ಫ್ಯಾಕ್ಟರಿ ಗೋಡೌನ್ನಲ್ಲಿ ಬಚ್ಚಿಟ್ಟಿದ್ದಂತ 2 ಕೋಟಿಗೂ ಹೆಚ್ಚು ಮೌಲ್ಯದ ಗಂಧದ ಮರಗಳನ್ನು ಅರಣ್ಯ ಜಾಗೃತ ದಳ ಪತ್ತೆ ಹಚ್ಚಿದೆ. ಹಾಗಾದ್ರೆ ಇಷ್ಟೊಂದು ಗಂಧದ ಮರಗಳನ್ನು ಸಂಗ್ರಹ ಮಾಡಿದಾದ್ರೂ ಎಲ್ಲಿ, ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಮರಗಳನ್ನ ಕಡಿಯುವುದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ಯಾರೋ, ಯಾರು ಈ ಒಂದು ಮರಗಳನ್ನು ಕಡಿದಿರೋ ಅನ್ನೋದು. ಕರ್ನಾಟಕ ಶ್ರೀಗಂಧದ ತವರು. ಚಿನ್ನದ ಬೆಲೆಯಿರುವ ಶ್ರೀಗಂಧದ ಮರಗಳ ಸ್ಮಗ್ಲಿಂಗ್ ದಂಧೆ ಒಂದು ಕಾಲದಲ್ಲಿ ಯಥೇಚ್ಛವಾಗಿ ನಡೆಯುತ್ತಿತ್ತು. ಈ ದಂಧೆಯ ಬಗ್ಗೆ ಅಣ್ಣವರು ಕೂಡ ಗಂಧದ ಗುಡಿ ಸಿನಿಮಾ ಮೂಲಕ ಬೆಳಕು ಚೆಲ್ಲಿದ್ರು. ಕೆಲವು ವರ್ಷಗಳಿಂದ ಬಹುತೇಕ ನಿಂತು ಹೋಗಿತ್ತು ಎನ್ನಬಹುದಾಗಿದ್ದ ಈ ದಂಧೆ ಈಗ ರಾಜಧಾನಿ ಬೆಂಗಳೂರಿನಲ್ಲೇ ಮತ್ತೆ ತಲೆ ಎತ್ತಿದಂತಿದೆ. ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ಬೆಂಗಳೂರಲ್ಲಿ ಸದ್ದಿಲ್ಲದೆ ಶ್ರೀಗಂಧದ ಮರಗಳ ಸ್ಮಗ್ಲಿಂಗ್. ಅರಣ್ಯ ಜಾಗೃತ ದಳದಿಂದ 4,000 ಕೆಜಿ ಗಂಧದ ಮರ ಸೀಸ್. ಕ್ಯಾಂಟರ್ ತುಂಬಾ ಹೀಗೆ ರಾಶಿ ರಾಶಿಯಾಗಿ ತುಂಬಿಕೊಂಡು ಹೋಗ್ತಿರೋ ಈ ಮರದ ತುಂಡುಗಳು ಸಾಮಾನ್ಯದ್ದಲ್ಲ. ಘಮಘಮಿಸುವ ಶ್ರೀಗಂಧದ ಮರದ್ದು. ಬೆಂಗಳೂರಿನ ಕೆಆರ್ಪುರದ ಐಟಿಐ ಫ್ಯಾಕ್ಟರಿ ಆವರಣದ ಗೌಡನ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಅಷ್ಟಕ್ಕೂ ಇಲ್ಲಿದ್ದದ್ದು ಒಂದೆರಡು ಗಂಧದ ಮರವಲ್ಲ, ಬರೋಬ್ಬರಿ 4,000 ಕೆಜಿ ತೂಕದ ಗಂಧದ ಮರಗಳು. ಇದರ ಮೌಲ್ಯ 2 ಕೋಟಿ ರೂಪಾಯಿಗೂ ಹೆಚ್ಚು. ಸರ್ಕಾರಿ ಜಾಗದಲ್ಲಿದ್ದ ಮರಗಳೇ ಅಕ್ರಮವಾಗಿ ಸಾಗಾಟ. ಇನ್ನು ಈ ಶ್ರೀಗಂಧದ ಮರಗಳೆಲ್ಲ ಐಟಿಐ ಫ್ಯಾಕ್ಟರಿ ಆವರಣದಲ್ಲಿರುವ ಮರಗಳು ಎನ್ನಲಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನ ಅಕ್ರಮವಾಗಿ ಕಡಿದಿದ್ದಾರೆ. ಡಿಸಿಎಫ್ ಮಾರ್ಗದರ್ಶನದಲ್ಲಿ ರಾಜ್ಯ ಅಪರಾಧ ನಿಯಂತ್ರಣ ಕೋಶ ಮತ್ತು ಕೆಆರ್ಪುರಂ ವಲಯ ಅರಣ್ಯಾಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿದ್ದಾರೆ. ಸದ್ಯ ಕ್ಯಾಂಟರ್ಗೆ ತುಂಬಿ ಈ 4 ಟನ್ ಶ್ರೀಗಂಧದ ಮರಗಳನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಆದರೆ ಇದನ್ನ ಕಡಿದವರು ಯಾರು? ಗೋಡೌನ್ನಲ್ಲಿ ಸಂಗ್ರಹಿಸಿದ್ದು ಹೇಗೆ? ಇವುಗಳನ್ನ ಎಲ್ಲಿಗೆ ಸಾಗಿಸಲಾಗ್ತಿತ್ತು ಅನ್ನೋ ಪ್ರಶ್ನೆಗಳಿಗೆ ಅರಣ್ಯ ಇಲಾಖೆಯೇ ಉತ್ತರಿಸಬೇಕಿದೆ. ಮಂಗಳಾ ಜೊತೆ ಪ್ರದೀಪ್, ಟಿವಿ9 ಬೆಂಗಳೂರು.